ನಮಸ್ಕಾರ ಎಲ್ಲರಿಗೂ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಜನಾರ್ದನ್ ಸರ್ ಇಸ್ ಬ್ಯಾಕ್ ಆ್ಯಂಡ್ ಫ್ರಂಟ್. ಅಬ್ಬಾ ಅಂತೂ ಇಂತೂ ಈ ಚಾನಲ್ ಜನಾರ್ದನ್ ಸರ್ ಅವರು ತಮ್ಮ ಮುಖವನ್ನು ತೋರಿಸ್ತಾ ಇದ್ದಾರೆ. ಕಾರಣ ಯಾಕೆ ಇಷ್ಟು ದಿನ ಬರಲಿಲ್ಲ ಅದು ಕಮ್ಯುನಿಟಿ ಟ್ಯಾಬಲ್ಲಿ ಹೇಳಿದ್ದೇವೆ, ಮತ್ತೆ ಪುನಃ ನಾವು ಹೇಳುವುದಿಲ್ಲ. ಇಲ್ಲಿ ನೋಡಿ ನಮ್ಮ ಮೇನ್ ಚಾನಲ್ ಗಣೇಶ್ ಕಾರಂತ್ ಚಾನಲ್ 1 ಲಕ್ಷ ಪೂರೈಸಿದ್ದಕ್ಕೆ ಯೂಟ್ಯೂಬಿಂದ ಬಂದಂತಹ ಸಿಲ್ವರ್ ಪ್ಲೇ ಬಟನನ್ನು ಈಗ ನಾವು ನಮ್ಮ ಸ್ಟುಡಿಯೋದಲ್ಲಿ ಹಾಕ್ಕೊಂಡಿದ್ದೇವೆ. ಫಸ್ಟ್ ಟೈಮ್ ನಾವು ಸ್ಟುಡಿಯೋದಲ್ಲಿ ಹಾಕಿರೋದನ್ನು ತೋರಿಸ್ತಾ ಇರೋದು, ಎಲ್ಲಿ ತೋರಿಸಲಿಲ್ಲ, ಇದೇ ಫಸ್ಟ್ ವಿಡಿಯೋದಲ್ಲಿ ಈಗ ತೋರಿಸ್ತಾ ಇರೋದು. ಮ್ಯಾಟರಿಗೆ ಬರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟಿನ ಮೊದಲ ದಿನ. 3ನೇ ಟೆಸ್ಟ್ ಆಗ್ತಾ ಇರೋದು ರಾಜ್ಕೋಟಲ್ಲಿ ಆಗ್ತಾ ಇರೋದು. ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 326 ರನ್ ಗಳಿಸಿ 5 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ರಾಜ್ಕೋಟಲ್ಲಿ ಭಾರತವೇ ರಾಜ. ಕೋಟ್ ಹಾಕಿಕೊಂಡು ಭಾರತ ರಾಜನಾಗಿ ಮೆರೆದಿದ್ದು. ಇದಕ್ಕೆ ಕಾರಣಕರ್ತರು 3 ಜನ. ಒಂದು ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು, ಮತ್ತೆ ರಾಜ್ಕೋಟ್ ಇದು ರಾಜ ಹೋಮ್ ಗ್ರೌಂಡ್ ಸರ್ ರವೀಂದ್ರ ಜಡೇಜಾ ಅವರಿಗೆ ಹೋಮ್ ಗ್ರೌಂಡ್ ಅವರು 2ನೇದು. ಮತ್ತು 3ನೇ ರಾಜ ಮೊದಲ ಪಂದ್ಯವನ್ನು ಆಡ್ತಾ ಇರುವಂತಹ ಡೆಬ್ಯೂ ಮ್ಯಾಚ್ ಆಡ್ತಾ ಇರುವಂತಹ ಸರ್ಫರಾಜ್ ಖಾನ್ ಅವರು. ಏನು ಫಸ್ಟ್ ಮ್ಯಾಚಲ್ಲಿ ಸರ್ಫರಾಜ್ ಖಾನ್ ಅವರು 62 ರನ್, ಕೇವಲ 66 ಬಾಲಿಗೆ 62 ರನ್ ಹೊಡೆದು 9 4 1 6 ದಡಬಡ ಎಂಥ ಸ್ಟ್ರೋಕ್ ಪ್ಲೇ ಮಾರ, ಸೂಪರ್. ಕೊನೆಗೆ ಬಂದರು, 4 ವಿಕೆಟ್ ಹೋದ್ಮೇಲೆ ಬಂದರು. ಪಂದ್ಯದ ಗತಿ ಬದಲಾಗಿತ್ತು, ಬಟ್ ಅದನ್ನು ವೇಗವಾಗಿ ತೆಗೆದುಕೊಂಡು ಹೋದರು ನಮ್ಮ ಸರ್ಫರಾಜ್ ಖಾನ್ ಅವರು. ಎಂಥ ಆಟ, ಅವರ ಬಗ್ಗೆ ನಾನು ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಮಾತಾಡ್ತೇನೆ. ಫಸ್ಟ್ ದಿನದ ಆಟ ಆರಂಭಿಸಿದಂತಹ ಭಾರತ ಇಬ್ಬರು ಡೆಬ್ಯೂ ಮ್ಯಾಚ್ ಆಡ್ತಾ ಇರೋದು, ಧ್ರುವ್ ಜುರೇಲ್ ಮತ್ತು ಸರ್ಫರಾಜ್ ಖಾನ್ ಅವರು. ಯಾಕಂತಂದರೆ ಇವರಿಗೆ ಶ್ರೇಯಸ್ ಅಯ್ಯರ್ ಅವರಿಲ್ಲ, KL ರಾಹುಲ್ ಅವರು ಇಂಜುರಿ ಆಗಿದ್ದಾರೆ. ಸೊ ಮಿಡ್ಲ್ ಆರ್ಡರು ಭಯಂಕರ ಇನ್ಎಕ್ಸ್ಪೀರಿಯನ್ಸ್ಡ್. ಯಾಕಂತಂದರೆ ರಜತ್ ಪಾಟಿದಾರ್ ಅವರು 1 ಟೆಸ್ಟ್ ಮ್ಯಾಚನ್ನು ಆಡಿದ್ದಾರೆ. ಸರ್ಫರಾಜ್ ಖಾನ್ ಮತ್ತು ಧ್ರುವ್ ಜುರೇಲ್ ಅವರು ಆಡಲೇ ಇಲ್ಲ ಟೆಸ್ಟ್ ಮ್ಯಾಚ್ಗಳನ್ನು, ಅಥವಾ ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಲಿಲ್ಲ. ಸೊ 3 ಜನರದ್ದು ಸೇರಿ ಎಕ್ಸ್ಪೀರಿಯನ್ಸ್ ಒಂದೇ ಮ್ಯಾಚು. ಅಂತಹ ಇನ್ಎಕ್ಸ್ಪೀರಿಯನ್ಸ್ಡ್ ಮಿಡ್ಲ್ ಆರ್ಡರ್ ಇಟ್ಕೊಂಡು ಬಂದಂತಹ ಭಾರತ ಟಾಸ್ ಗೆದ್ದು ಬ್ಯಾಟಿಂಗಿಗೆ ಆಯ್ದುಕೊಂಡಿತ್ತು. 33 ರನ್ನಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಜೈಸ್ವಾಲ್ ಅವರು 10 ರನ್ ಹೊಡೆದು ಔಟು. ಕಳೆದ ಪಂದ್ಯದ ಶತಕವೀರ ಗಿಲ್ ಅವರು 0 ಸುತ್ತಿದ್ರು. ಮತ್ತು ರಜತ್ ಪಾಟಿದಾರ್ ಅವರು 5 ರನ್ ಗಳಿಸಿ ಔಟ್ ಆದರು. 2 ವಿಕೆಟ್ಗಳನ್ನು ವುಡ್ ಅವರು ಕಬಳಿಸಿದರು. ಫಸ್ಟ್ 2 ವಿಕೆಟ್ ಆದರೂ ಓಕೆ, ಒಂದು ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಇರುವಂಥ ಬಾಲು ಅಂತ. ರಜತ್ ಪಾಟಿದಾರ್ ಅವರು ಔಟ್ ಆದಾಗ ಸೈಕ್ ಆಯ್ತು ನನಗೆ. ಟರ್ನ್ ಆ್ಯಂಡ್ ಬೌನ್ಸ್ ಇತ್ತು, ಬಟ್ ಸ್ಟಿಲ್ ಸ್ವಲ್ಪ ಅಂದರೆ ಚೀಪಾಗಿ ಔಟ್ ಆದರು ಅಂತ ನನಗೆ ಭಾಸವಾಯಿತು. 33ಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಂಡು ಸೈಕಾಗಿದ್ದಂತಹ ತಂಡ. ಆ್ಯಕ್ಚುಲಿ ಆ ಸಮಯದಲ್ಲಿ ಬ್ಯಾಟಿಂಗಿಗೆ ಬರಬೇಕಾಗಿದ್ದಂತಹ ಬ್ಯಾಟ್ಸ್ಮನ್ ಸರ್ಫರಾಜ್ ಖಾನ್ ಅವರು. ಬಟ್ ಆ ತಂಡದ ಒಂದು ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಟಕ್ಕಂತ ಆ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು, ಇಲ್ಲ ಮಾರ್ರೆ ಎಂಥ ಇದು, ಈ ಒಂದು ಬ್ಯಾಟಿಂಗ್ ಪಿಚ್ ಆಗಿದ್ರೆ ಸಹ ಏನೋ ಸ್ವಲ್ಪ ಮಾಯಿಶ್ಚರ್ ಏನೋ ಫಾಸ್ಟ್ ಬೌಲರ್ಸಿಗೆ ಒಂದು ಫಸ್ಟ್ 2 ಓವರ್ ಹೆಲ್ಪ್ ಮಾಡ್ತಾ ಉಂಟು. 33ಕ್ಕೆ 3 ಹೋಗಿದೆ. ಸರ್ಫರಾಜ್ ಖಾನ್ ಬಂದರೆ ಭಯಂಕರ ಪ್ರೆಷರಲ್ಲಿರ್ತಾರೆ, ಬೇಡ. ಸೊ ಅವರ ಬದಲು ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ ಜಡೇಜಾ ಅವ್ರನ್ನ ಕಳಿಸುವ ಅಂತ ಒಂದು ನಿರ್ಣಯಕ್ಕೆ ಬಂದು ಜಡೇಜಾ ಅವರು ಬಂದರು. ಅಲ್ಲಿಂದ ಕಂಪ್ಲೀಟ್ ಮ್ಯಾಚೇ ಚೇಂಜ್ ಮಾರೆ. 33ಕ್ಕೆ ಕಳೆದುಕೊಂಡಿದ್ದಂತಹ ತಂಡ ಮತ್ತು 4ನೇ ವಿಕೆಟಿಗೆ ರೋಹಿತ್ ಶರ್ಮಾ ಅವರು ಮತ್ತು ಜಡೇಜಾ ಅವರು 204 ರನ್ಗಳ ಪಾರ್ಟ್ನರ್ಶಿಪ್. ರೋಹಿತ್ ಶರ್ಮಾ ಅವರಿಗೆ 27 ರನ್ ಗಳಿಸಿದಾಗ ಒಂದು ಜೀವದಾನ ಸಿಕ್ಕಿತ್ತು. ರೂಟ್ ಅವರು ಸ್ಲಿಪ್ಪಲ್ಲಿ ಕ್ಯಾಚ್ ಬಿಟ್ಟರು, ಅಥವಾ ಲೇಟ್ ರಿಯಾಕ್ಟ್ ಮಾಡಿದರು ಕ್ಯಾಚ್ ಹಿಡಲಿಕ್ಕೆ. ಅದು ಕ್ಯಾಚ್ ಹಿಡಲಿಕ್ಕೆ ಆಗಲಿಲ್ಲ. ಬಟ್ ಅದು ಬಿಟ್ಟರೆ ಒಂದು ಚೂರು ಸಹ ಎಲ್ಲಿ ಸಹ ಒಂದು ಮ್ಯಾಚ್ ಕೈ ತಪ್ಪಿ ಹೋಗ್ತದೆ ಅನ್ನುವಂಥ ಒಂದು ಯಾವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಲಿಲ್ಲ. ಸೂಪರಾಗಿ ಆಡಿದರು ರೋಹಿತ್ ಶರ್ಮಾ ಅವರು ಮತ್ತು ಜಡೇಜಾ ಅವರು. ಏನು ಮಾರ್ರೆ ರೋಹಿತ್ ಶರ್ಮಾ ಅವರು 2019 ನಂತರ ಇದು ಅವರು ಟೆಸ್ಟ್ ಕ್ರಿಕೆಟಲ್ಲಿ ದಾಖಲಿಸುತ್ತಿರುವಂತಹ 8ನೇ ಶತಕ. ಭಾರತ ತಂಡದ ಬೇರೆ ಯಾವ ಬ್ಯಾಟ್ಸ್ಮನ್ ಕೂಡ 2019 ನಂತರ 4ಕ್ಕಿಂತ ಜಾಸ್ತಿ ಶತಕ ಹೊಡಿಲಿಲ್ಲ ಅಂತೆ. ನಮ್ಮ ರೋಹಿತ್ ಶರ್ಮಾ ಅವರದ್ದು 8ನೇ ಶತಕ 2019 ನಂತರ. ಸೂಪರಾಗಿ ಆಡಿದರು. ಕೊನೆಗೆ ಒಂದು ಅಂದರೆ ಅವರು 100 ಹೊಡೆದ್ಮೇಲೆ ಇನ್ನೂ ಸಹ ಫಾಸ್ಟ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. 131 ರನ್ ಹೊಡೆದ್ಮೇಲೆ ಮೇ ಬಿ ವುಡ್ ಅವರು, ಈಗ ನಮ್ಮ ಎಂತ ಹೇಳೋದು, ರೋಹಿತ್ ಶರ್ಮಾ ಅವರ ಒಂದು ಫೇವ್ರೆಟ್ ಶಾಟ್ ಉಂಟಲ್ಲ, ಪುಲ್ ಶಾಟ್, ಅವ್ರಿಗೆ ಗೊತ್ತುಂಟು. ಬೌನ್ಸ್ ಹಾಕ್ತಾ ಇದ್ರೆ 1 ಪಾಯಿಂಟ್ ಆಫ್ ಟೈಮ್ ಆದಮೇಲೆ ರೋಹಿತ್ ಶರ್ಮಾ ಅವರಿಗೆ ಅಂತ ಹೇಳೋದು ಅಂದರೆ ತಾಳ್ಮೆ ಇರುವುದಿಲ್ಲ, ಹೊಡಿಲಿಕ್ಕೆ ಹೋಗುವ ಹೇಳಿ ಔಟ್ ಆಗ್ತಾರೆ ಅಂತ ಅಂದ್ಕೊಂಡೆ ಅದೇ ಥರ ಬಾಲ್ ಆಗ್ತಿದ್ರು ಈ ರೀಜನಿಗೆ. ರೋಹಿತ್ ಶರ್ಮಾ ಅವರು ಪುಲ್ ಶಾಟ್ ಹೊಡಿಲಿಕ್ಕೆ ಹೋದರು, ಬಟ್ ಟೈಮಿಂಗ್ ಸ್ವಲ್ಪ ಮಿಸ್ ಟೈಮೆಲ್ಲ ಆಗಿ ಅದು ಕ್ಯಾಚ್ ಕೊಟ್ಟು ಔಟ್ ಆದರು. 200 ರನ್ ಹೊಡಿಬೋದಿತ್ತಪ್ಪ. ಬ್ಯಾಟಿಂಗಿಗೆ ಯೋಗ್ಯವಾಗಿರುವಂಥ ಪಿಚ್. ಫಸ್ಟ್ 2-3 ದಿನ ರಾಜ್ಕೋಟಲ್ಲಿ ಒಳ್ಳೆ ರನ್ ಹರಿದು ಬರ್ತದೆ. ಅವರು ಔಟ್ ಆದಮೇಲೆ ಬಂದಂತಹ ಬ್ಯಾಟ್ಸ್ಮನ್ ಸರ್ಫರಾಜ್ ಖಾನ್ ಅವರು
ಡೆಬ್ಯೂ ಆ ಒಂದು ಕ್ಯಾಪ್ ಕೊಡ್ತಾರಲ್ಲ, ಅವರಿಗೆ ಕ್ಯಾಪ್ ಕೊಟ್ಟದ್ದು ಅನಿಲ್ ಕುಂಬ್ಳೆ ಅವರು, ಧ್ರುವ್ ಜೊರೇಲ್ ಅವರಿಗೆ ಕೊಟ್ಟದ್ದು ಇವರು ಯಾರು ದಿನೇಶ್ ಕಾರ್ತಿಕ್ ಅವರು. ಸೊ ಸರ್ಫರಾಜ್ ಖಾನ್ಗೆ ಕ್ಯಾಪ್ ಕೊಟ್ಟ ಕೂಡಲೇ ಅವರ ತಂದೆಯ ಮುಖದಲ್ಲಿ ಒಂದು ಆ ಅಳು ನೋಡಬೇಕಿತ್ತು, ಅಂದರೆ ಖುಷಿಯ ಕಣ್ಣೀರು, ಅದು ಆನಂದ ಬಾಷ್ಪ ಅಂತ ಹೇಳ್ತಾರಲ್ಲ, ಅಂದರೆ ಪ್ರೌಡ್ ಮೂಮೆಂಟು. ಅದು ನೋಡೋಕೆ ನಮಗೆ ಸಹ ಒಂಥರ ಆಯ್ತು ಮಾರೆ. ಯಾಕಂತಂದರೆ ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ಐ ಥಿಂಕ್ 68 ಏನೋ ಆ್ಯಾವ್ರೇಜ್ ಇರುವಂಥ ಆಟಗಾರ ಸರ್ಫರಾಜ್ ಖಾನ್ ಅವರು, ಪ್ರಚಂಡ ಫಾರ್ಮಲ್ಲಿರುವಂಥ ಆಟಗಾರ. ಅವರಿಗೆ ಲಾಸ್ಟ್ ಇಯರಿಂದವೇ ಕೇಳಿ ಬರ್ತಾಯಿತ್ತು, ಯಾಕೆ ಅವರಿಗೆ ಚಾನ್ಸ್ ಕೊಡ್ತಾಯಿಲ್ಲ, ಯಾಕೆ ಅವರಿಗೆ ಚಾನ್ಸ್ ಕೊಡ್ತಾ ಇಲ್ಲ ಅಂತ. ಅಂತೂ ಇಂತೂ ಚಾನ್ಸ್ ಸಿಕ್ಕಿತ್ತು. ಏನು ಅದನ್ನು ಯುಟಿಲೈಸ್ ಮಾಡಿಕೊಂಡದು ಮಾರೆ, ಸಿಕ್ಕಾಬಟ್ಟೆ ಸೂಪರಾಗಿ ಆಡಿದರು ಮಾತ್ರ ಸರ್ಫರಾಜ್ ಖಾನ್ ಅವರು. ಏನು 66 ಬಾಲಲ್ಲಿ 62 ರನ್ನು, ಅದು ಸಹ ಇಂಡಿಯನ್ ಪ್ಲೇಯರ್ ಡೆಬ್ಯೂ ಮ್ಯಾಚಲ್ಲಿ ಫಾಸ್ಟೆಸ್ಟ್ 50 ಹೊಡೆದದ್ದು ನಮ್ಮ ಸರ್ಫರಾಜ್ ಖಾನ್ ಅವರು. 48 ಬಾಲಿಗೆ 50 ರನ್ ಹೊಡೆದ್ರು. ನನ್ನ ಪ್ರಕಾರ ಇದು ತಪ್ಪು ಸೇರ್ಬೋದು, ಇಲ್ಲ ಇದು ಸರಿ ಕೂಡ ಇರ್ಬೋದು. ನನಗೆ ನೆನಪಿದ್ದಾಗೆ ಪೃಥ್ವಿ ಶಾ ಮತ್ತು ಶಿಖರ್ ಧವನ್ ಅವರು ಕೂಡ ತುಂಬ ಫಾಸ್ಟಾಗಿ ಆಡಿದರು ಅವರ ಡೆಬ್ಯೂ ಮ್ಯಾಚಲ್ಲಿ. ಧವನ್ ಅವರು 187 ಹೊಡೆದಿದ್ರ ಆಸ್ಟ್ರೇಲಿಯಾ ಮೇಲೆ, ಸಮಥಿಂಗ್ ಲೈಕ್ ದಟ್ ಡೆಬ್ಯೂ ಮ್ಯಾಚಲ್ಲಿ. ಅವರು ಸಹ ಫಾಸ್ಟಾಗಿ ಆಡಿದರು. ಅವರು ಪೃಥ್ವಿ ಶಾ ಮತ್ತು ನಮ್ಮ ಇದು ಶಿಖರ್ ಧವನ್ ಆದಮೇಲೆ ಇಷ್ಟು ಫಾಸ್ಟಾಗಿ ಒಂದು ಡೆಬ್ಯೂ ಮ್ಯಾಚಲ್ಲಿ ಫಿಯರ್ಲೆಸ್ ಆಗಿ ಅಥವಾ ರುತ್ಲೆಸ್ ಆಗಿ ಆಡಿದಂಥ ಆಟಗಾರ ನೋಡೋದು ಅಂದರೆ ಇವರೇ ಸರ್ಫರಾಜ್ ಖಾನ್. ಭಾರಿ ಚೆಂದ ಮಾಡಿ ಆಡಿದರು. ಏನು ಸರ್ಫರಾಜ್ ಖಾನ್ ಅವರು ಬ್ಯಾಟಿಂಗಿಗೆ ಬಂದಾಗ ನಮ್ಮ ಜಡೇಜಾ ಅವರು 84 ರನ್ನಲ್ಲಿದ್ದರು, ಆಯಿತಾ. ಸರ್ಫರಾಜ್ ಖಾನ್ ಅವರು 62 ರನ್ ಹೊಡೆದು ಔಟ್ ಆದಾಗ ನಮ್ಮ ಜಡೇಜಾ ಅವರು 99 ರನ್ನಲ್ಲಿದ್ದರು. ಅಂದರೆ ಆ ಗ್ಯಾಪಲ್ಲಿ, ಆ ಒಂದು 15 ರನ್ ಗ್ಯಾಪಲ್ಲಿ ಏನು ಇದು ನಮ್ಮ ಜಡೇಜಾ ಅವರು 15 ರನ್ ಮಾಡುವಷ್ಟರಲ್ಲಿ ಸರ್ಫರಾಜ್ ಖಾನ್ ಅವರು 62 ರನ್ ಹೊಡೆದಿದ್ರು. ಅಂಥ ಒಂದು ರುತ್ಲೆಸ್ ಕ್ರಿಕೆಟ್ ಆಡಿದರು. ಆ್ಯಂಡ್ ಜಡೇಜಾ ಅವರು 100 ಹೊಡೆದ್ಮೇಲೆ ಭಯಂಕರ ಸೆಲೆಬ್ರೇಷನ್ ಮಾಡಲಿಲ್ಲ. ಯಾಕಂತಂದರೆ ಸರ್ಫರಾಜ್ ಖಾನ್ ಔಟ್ ಆಗಲಿಕ್ಕೆ ಕಾರಣ ಜಡೇಜಾ ಅವರೇ. ಸರ್ಫರಾಜ್ ಖಾನ್ ಅವರು ರನ್ಔಟ್ ಆದರು. ಸರ್ಫರಾಜ್ ಖಾನ್ ಇದು ತಪ್ಪೇ ಇರಲಿಲ್ಲ. ಜಡೇಜಾ ಅವರು ಹೀಗೆ ಮಾಡಿದ್ದಕ್ಕೆ ಅವ್ರು ಪಾಪ ಓಡಿದ್ರು, ಕೊನೆಗೆ ಬ್ಯಾಡ್ ಅಂತಂದರು, ಅಲ್ಲಿ ರನ್ಔಟ್ ಆದರು ಸರ್ಫರಾಜ್ ಖಾನ್ ಅವರು. 99 ರನ್ನಲ್ಲಿದ್ದರು ಆಗ ಜಡೇಜಾ ಅವರು. ಸೊ ಮೇ ಬಿ ನೆಕ್ಸ್ಟ್ ಬಾಲಲ್ಲೇ ಇದು ಜಡೇಜಾ ಅವರು 100 ಹೊಡೆದ್ರು, ಅವ್ರಿಗೆ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ನಿಸ್ಲಿಲ್ಲ. ಸುಮ್ಮನೆ ಈಗ ಸ್ವೋರ್ಡ್ ಸೆಲೆಬ್ರೇಷನ್ ಮಾಡಿದ್ರೆ ಬೆಟರ್. ಆ ಮುಖದಲ್ಲಿ ಆ ಒಂದು ಪಶ್ಚಾತ್ತಾಪ ಇತ್ತು, ಮಾರೆ ನಾನು ಅನ್ಯಾಯವಾಗಿ ರನ್ಔಟ್ ಮಾಡಿಸಿದ್ನಲ್ಲ ಈ ಹುಡುಗನಿದು ಅಂತ. ಅದಕ್ಕೆ ಅವ್ರು ಜಾಸ್ತಿ ಸೆಲೆಬ್ರೇಟ್ ಮಾಡಲಿಲ್ಲ. ಬಟ್ ಸ್ಟಿಲ್ ಈಗ ದಿನದಾಟ ಮುಗಿದಾಗ ಭಾರತ 326ಕ್ಕೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಧ್ರುವ್ ಅವರು ಇನ್ನು ಬ್ಯಾಟಿಂಗ್ ಮಾಡಬೇಕಷ್ಟೇ. ಈಗ ಕುಲ್ದೀಪ್ ಯಾದವ್ ಅವರು ನೈಟ್ ವಾಚ್ಮ್ಯಾನ್ ಆಗಿ ಬಂದಿದ್ದಾರೆ ಆಡಲಿಕ್ಕೆ. ಅವರು ಸ್ವಲ್ಪ ಹೊತ್ತಲ್ಲಿ ಔಟ್ ಆಗ್ತಾರೆ ನಾಳೆ. ಇನ್ನೂ ಸಹ ಬ್ಯಾಟಿಂಗ್ ಪಿಚ್ಚೇ ಅದು. ಭಾರತ ಮಿನಿಮಮ್ 450 ಅಥವಾ 475 ರನ್ ಹೊಡಿಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಯಾಕಂತಂದರೆ ಬ್ಯಾಟಿಂಗಿಗೆ ಯೋಗ್ಯವಾಗಿರುವಂಥ ಪಿಚ್ಚು. ಇವರು ಬಾಲ್ ಅಂತ ಅಂದ್ಕೊಂಡು ಫಸ್ಟ್ ಸೆಷನ್ನಲ್ಲೇ ನಾಯಿ ಹೊಡೆದು ಬಿಡ್ತಾರೆ ಇಂಗ್ಲೆಂಡ್ ಅವರು. ಎಷ್ಟು ರನ್ ಪೇರಿಸಿದ್ರೆ ಸಹ ಕಡಿಮೆ. ಸೊ ನಮ್ಮ ಜಡೇಜಾ ಅವರು 110 ರನ್ನು, ಚಿಕ್ಕ ಒಂದು 125 130 ಅಂದರೆ ಸ್ಮಾಲ್ 100 ಅಂತ ಹೇಳ್ತಾರಲ್ಲ, ಅದಕ್ಕೆ ತೃಪ್ತಿ ಪಡೆದೆ. ಡ್ಯಾಡಿ 100 ಒಂದು 175 ಅಥವಾ ದ್ವಿಶತಕ ಹೊಡೆದ್ರೆ ಆ ಒಂದು ಜವಾಬ್ದಾರಿ ತೊಗೊಂಡು ಭಯಂಕರ ಆಡಿದ್ರು ಮಾರ ಅಂತ ಹೇಳ್ಬೋದು. ಇಲ್ಲೇ ತನಕ ಸಹ ಸೂಪರಾಗಿ ಆಡಿದ್ದಾರೆ. ಬಟ್ ಸ್ಟಿಲ್ ಅವರಿಗೆ ಅಂಥ ಪೊಟೆನ್ಷಿಯಲ್ ಇರೋದ್ರಿಂದ ಜಡೇಜಾ ಅವರು ದೊಡ್ಡ ಮೊತ್ತದ ರನ್ ಪೇರಿಸಬೇಕು. ಅವರಿಗೆ ಉಳಿದವರೆಲ್ಲರೂ ಸಹ ಸಾಥ್ ಕೊಡಬೇಕು ಅನ್ನೋದು ನಮ್ಮ ಮನದಾಳದ ಒಂದು ಬಯಕೆ. ಭಾರತ 450 ಮೇಲೆ ರನ್ ಪೇರಿಸಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ನಿಮಗೆ ಅಂತ ಅನಿಸಿತು ಈ ಒಂದು ಟೆಸ್ಟ್ ಮ್ಯಾಚ್ ಇದು? ಅಂದರೆ ಈ ಫಸ್ಟ್ ಡೇಯಲ್ಲಿ ಹೈಲೈಟ್ ಅಂತ ಮಾರ, ಹೈಲೈಟ್ ನನಗೆ ಪರ್ಸ್ನಲಿ ಏನಂತಂದರೆ 33ಕ್ಕೆ 3 ಹೋದಾಗ ಆ ಒಂದು ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಜಡೇಜಾ ಅವ್ರನ್ನ ಟಾಪ್ ಆರ್ಡ್ರಲ್ಲಿ ಕಳಿಸುವ, ಅದಾದಮೇಲೆ ಸರ್ಫರಾಜ್ ಖಾನ್ ಅವರು ಬರಲಿ ಅಂತ ಒಂದು ಆ ಥಿಂಕಿಂಗ್ ಉಂಟಲ್ಲ, ಅದೇ ವಾವ್. ಅದು ಮತ್ತೆ ಕ್ಲಿಕ್ ಆಯಿತು. ಕೆಲವೊಂದು ಸಲ ಥಿಂಕಿಂಗ್ ವಾವ್ ಇರ್ತದೆ, ಅದು ಕೈ ಹಿಡಿಯದಿದ್ದರೆ ಮತ್ತೆ ಪುನಃ ಮ್ಯಾನೇಜ್ಮೆಂಟಿಗೆ ಬೈತಾರೆ, ಯಾಕೆ ಜಡೇಜಾ ಅವ್ರನ್ನ ಯಾಕೆ ಮೇಲೆ ಕಳಿಸ್ಬೇಕಿತ್ತು ಹಾಗೆ ಹೀಗೆ ಅಂತ. ಆ ಥಿಂಕಿಂಗಿಗೆ ಕರೆಕ್ಟಾಗಿ ಅದು 204 ರನ್ದು ಪಾರ್ಟ್ನರ್ಶಿಪ್ ಅಂತಲ್ಲ, ಅದು ಫಸ್ಟ್ ವಾವ್. ಮತ್ತು ಸೆಕೆಂಡ್ ವಾವ್ ಸರ್ಫರಾಜ್ ಖಾನ್ ಅವ್ರದ್ದು ಬ್ಯಾಟಿಂಗ್. ಅವರು ಇಷ್ಟು ಲೀಲಾಜಾಲವಾಗಿ ಬ್ಯಾಟ್ ಮಾಡ್ತಾರೆ ಡೆಬ್ಯೂ ಮ್ಯಾಚಲ್ಲೇ, ಅದು ಸಹ ಇಂಗ್ಲೆಂಡ್ ವಿರುದ್ಧ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೆ ಪ್ಲೇಯರ್ ಅಂತ ಗೊತ್ತಿತ್ತು, ರಣಜಿಯಲ್ಲೆಲ್ಲ ಸೂಪರಾಗಿ ಆಡಿದ್ದಾರೆ. ಬಟ್ ಇಷ್ಟು ಸೂಪರಾಗಿ ಆಡ್ತಾರೆ ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿರಲಿಲ್ಲ. ನನ್ನ ನಿರೀಕ್ಷೆ ಅಷ್ಟು ಇರಲಿಲ್ಲ ಅವರ ಮೇಲೆ. ಬಟ್ ಸೂಪರಾಗಿ ಆಡಿದರು ಮಾರ. ಡಿಸರ್ವಿಂಗ್ 100 ಮಿಸ್ ಆಯ್ತಾ ಅಂತ ಆ ಒಂದು ರನ್ಔಟಿಂದಾಗಿ. ಬಟ್ ಸ್ಟಿಲ್ ಓವರ್ ಆಲ್ ವೆರಿ 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 ಹ್ಯಾಪಿ. ಡೇ 1 ಕಂಪ್ಲೀಟ್ಲಿ ಹ್ಯಾಪಿ. ಡೇ 2 ಎಂತ ಆಗ್ತದೆ ಅಂತ ನೋಡುವ. ಸರಿಯಾಗಿರೋ ಬರುವ. ನಮಸ್ಕಾರ. ಆ್ಯಕ್ಟಿವ್ ಇರ್ತೇನೆ, ಚಾನಲ್ ಆ್ಯಕ್ಟಿವ್ ಇರ್ತೇನಪ್ಪ, ಖಂಡಿತ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸರಿಯಾಗಿರೋ ಬರೋ. ನಮಸ್ಕಾರ.